ಹಾಯ್ ಎಲ್ಲರಿಗೂ ನಮಸ್ತೆ. ಬಿಸಿಲುಗೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಆದರೆ 7 ಗಂಟೆ 8 ಗಂಟೆಗೆಲ್ಲ ಬಿಸಿಲು ಬಂದ್ಬಿಟ್ಟಿರುತ್ತೆ ಅಲ್ವಾ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಬರ್ತಿತ್ತು ಅಂತ ಇರೋ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟೆ. ಅದಾದ್ಮೇಲೆ ನಾನು ನನ್ನ ಮಗಳು ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ಹಾಗೆ ನಾನು ರೆಡಿ ಆಗಿಬಿಡೋಣ ಅಂತ ರೆಡಿ ಆಗ್ತಾ ಇದ್ದೆ. ನನ್ನ ಮಗಳು ಸ್ವಲ್ಪ ಕ್ಯೂಟಾಗಿ ಕಾಣಿಸ್ತಿದ್ಲು ಅಂತ ದೃಷ್ಟಿ ತೆಗೆದೆ. ಯಾರಾದರೂ ಲವ್ ಮ್ಯಾರೇಜ್ ಮಾಡ್ಕೊತಾ ಇದ್ದೀರಾ ಅಂದರೆ ನನ್ನದೊಂದು ಚಿಕ್ಕ ಅಡ್ವೈಸು, ಇಬ್ಬರ ಮನೆಯಲ್ಲೂ ಒಪ್ಸ್ಬಿಟ್ಟು ಪ್ಲೀಸ್ ಮದುವೆ ಮಾಡ್ಕೊಳ್ಳಿ. ಇಲ್ಲ ಅವ್ರು ಮಾಡಿಸಲ್ಲ, ಒಪ್ಕೊಳ್ಳಲ್ಲ, ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಮದುವೆ ಆದಮೇಲೆ ನೀವೇ ಸಫರ್ ಆಗಬೇಕು. ನಾವು ಹಾಗೆ ಆ ಥರ ಪಟ್ಟಿ ಮದುವೆ ಮಾಡಿಕೊಂಡು ಆ ಕಷ್ಟ ಏನು ಅಂತ ನಮ್ಗೆ ಇವಾಗ ಅರ್ಥ ಆಗ್ತಿದೆ. ನಾವು ತಪ್ಪು ಮಾಡಿ ನಾವು ಸಫರ್ ಆಗ್ತಿದ್ದೀವಿ ಅನ್ನೋ ಕಾರಣಕ್ಕೆ ನಿಮ್ಗೊಂದು ಚಿಕ್ಕ ಅಡ್ವೈಸು, ಆದಷ್ಟು ಎಲ್ಲರನ್ನು ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಬಟ್ಟೆ ಒಗ್ದಾದ್ಮೇಲೆ ಮನೇಲೆಲ್ಲ ಕೆಲಸ ಮಾಡಿ ನನ್ನ ಮಗಳ ಗಿಡಕ್ಕೆ ನೀರು ಹಾಕ್ತಿದ್ಲು. ನಾನೋಗಿ ಮ್ಯಾಗಿ ಬೇಕು ಅಂದಿದ್ಲು, ಮ್ಯಾಗಿ ಇಸ್ಕೊಂಡು ನನ್ನ ಫ್ರೆಂಡ್ಗೆ ಒಂದು ಮ್ಯಾಡಂಗಲ್ ಇಸ್ಕೊಟ್ಟು ಬಂದು ಬಾಟ್ಲೆಲ್ಲ ನೀರು ತುಂಬಿಸ್ದೆ. ನಮ್ಮ ಹಸ್ಬೆಂಡು ವಾರದಲ್ಲಿ 3 ದಿವಸ ಬೇಗ ಎದ್ದೋಳೋದು. ಹಾಗೆ ಬ್ರೇಕ್ಫಾಸ್ಟ್ಗೆ ಟೀ ಚಪಾತಿ ಇತ್ತು ಅಂತ ಅದೇ ತೊಗೊಂಡೆ. ಚಾರುವಿಗೆ ಮ್ಯಾಗಿ ಬೇಕು ಅಂದಿದ್ಲು, ಅವಳಿಗೆ ಮ್ಯಾಗಿ ಮಾಡಿಕೊಟ್ಟೆ. ನೈಟ್ಗೆ ಕಡಲೆಕಾಳು ಸಾರು ಮಾಡೋಣ ಅಂತ ಕಡಲೆಕಾಳೆಲ್ಲ ನೆನೆಸ್ದೆ. ಮಧ್ಯಾಹ್ನ ಊಟಕ್ಕೆ ಇವತ್ತು ಗುರುವಾರ ನಾನು ಚಿಕನ್ ತಿನ್ನಲ್ಲ, ಅದಕ್ಕೆ ನಾನು ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಂಡಿದ್ದೆ. ನಮ್ಮ ಹಸ್ಬೆಂಡು ಚಿಕನ್ ಸಾರು ಅನ್ನ ತಿಂದ್ರು. ಊಟ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಟೀ ಸ್ವಲ್ಪ ಮಾಡಿಕೊಂಡು ಕುಡ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ನೈಟ್ ಡ್ಯೂಟಿ ಮಾಡ್ತಾರೆ. ಬರೋದೇ ಮಿಡ್ನೈಟ್ 2 o'clock ಆಗುತ್ತೆ. ಹಾಗೆ ಸಾರಿಗೆ ರೆಡಿ ಮಾಡಿಕೊಂಡು ನಮ್ಮ ಹಸ್ಬೆಂಡ್ ಹೇಗಿದ್ರು ಬರೋದು ಲೇಟ್ ಆಗುತ್ತಲ್ವಾ ಅಂತ ನಾನು ಚಾರ್ವಿ ಊಟ ಮಾಡ್ಕೊಂಡ್ವಿ. ಊಟ ಮಾಡಾದ್ಮೇಲೆ ಪಾಪು ಮಲಗ್ಬಿಟ್ಲು. ನಾನು 12:30 ತನಕ ಫೋನ್ ನೋಡ್ತಿದ್ದೆ. ಹಾಗೆ ನಾನು ಮಲಗ್ಬಿಟ್ಟೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.